ಮದುವೆ ಆಗೋದಾಗಿ ಹೇಳಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ಹೇಳಿ ಕೇಳಿ ಕಾನೂನು ಪಾಲಕರೇ ಆರಕ್ಷಕರೇ ಇಲ್ಲಿ ಆರೋಪಿಗಳಾಗಿದ್ದಾರೆ ಅನ್ನೋದು ವಿಶೇಷವಾಗಿ ಕಾಣಿಸ್ತಾ ಇದೆ. ಮದುವೆ ಆಗ್ತೀನಿ ಅಂತ ಹೇಳಿ ಡಿಜೆಹಳ್ಳಿಯ ಇನ್ಸ್ಪೆಕ್ಟರ್ ಅತ್ಯಾಚಾರ ಎಸಗಿದ್ದಾರೆ ಎನ್ನುವ ಆರೋಪ. ಕಳೆದೊಂದು ವರ್ಷದಲ್ಲಿ 2 ಬಾರಿ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಸ್ತೀನಿ ಅಂತ ಹೇಳಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರಂತೆ. ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಕೂಡ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರಂತೆ ಇನ್ಸ್ಪೆಕ್ಟರ್ ಸುನಿಲ್. ತಮ್ಮ ಮನೆ ಮತ್ತು ಹೋಟೆಲ್ಗೆ ಕರೆಸಿಕೊಂಡು ಅತ್ಯಾಚಾರವನ್ನು ನಡೆಸಿದ್ದಾರೆ ಎನ್ನುವ ಆರೋಪ ಇದೆ. ಖಾಸಗಿ ವಿಡಿಯೋ ಫೋಟೋಗಳನ್ನು ಇಟ್ಟುಕೊಂಡು ವಂಚಿಸಿದ್ದಾರೆ ಅಂತ ಹೇಳಿ ದೂರು ಸಲ್ಲಿಕೆ ಆಗಿದೆ. ಈ ಬಗ್ಗೆ ಯಾರಿಗಾದರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಎನ್ನುವ ಬೆದರಿಕೆಯನ್ನು ಒಡ್ಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ವಿಡಿಯೋ ಕಾಲ್ ಮಾಡು ಅಂತ ಹೇಳಿ ಇನ್ಸ್ಪೆಕ್ಟರ್ ಸುನಿಲ್ ತಿಳಿಸ್ತಾ ಇದ್ದಾರೆ. ಈಗ ಡಿಜಿ ಕಚೇರಿಗೆ, ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಆ ಸಂತ್ರಸ್ತೆ ಮಹಿಳೆ ದೂರು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ. ಆ ಮಹಿಳೆ ಆರೋಪ ಮಾಡಿದ್ದು ಇಷ್ಟೇ, ನನಗೆ ಮದುವೆ ಆಗ್ತೀನಿ ಅಂತ ಹೇಳಿ ವಂಚನೆ ಮಾಡಿದ್ದಾರೆ. ನಿರಂತರವಾಗಿ ವರ್ಷಗಳಿಂದಲೂ ಕೂಡ ಅತ್ಯಾಚಾರ ಮಾಡಿದ್ದಾರೆ. ಮನೆ ಕರೆಸ್ಕೊಂಡಿದ್ದಾರೆ, ಹೋಟೆಲ್ ಕರೆಸ್ಕೊಂಡಿದ್ದಾರೆ, ಪಾರ್ಲರ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದರು, ಮದುವೆಯೂ ಆಗ್ತೀನಿ ಅಂತ ಹೇಳಿದರು. ಮನೆಯೂ ಕಟ್ಟಿಸ್ಕೊಟ್ಟಿಲ್ಲ, ಪಾರ್ಲರ್ ಓಪನ್ ಮಾಡಲಿಲ್ಲ, ಆ ನಂತರದಲ್ಲಿ ಮದುವೆನೂ ಆಗಲಿಲ್ಲ. ಸೊ ಹೀಗಾಗಿ ನಾನು ಮನನೊಂದು ದೂರು ಕೊಡ್ತಾ ಇದ್ದೇನೆ ಅಂಥೇಳಿ ಅತ್ಯಾಚಾರ ಎಸಗಿರುವಂಥ ಆರೋಪದ ಮೇಲೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಅದು ಕೂಡ ಪೊಲೀಸ್ ಮಹಾನಿರ್ದೇಶಕರಿಗೆ. ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು, ನಿಮಗೆ ಅಮೌಂಟ್ ಬರೋದಿದೆಯಲ್ಲ, ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ, ಪ್ರಕಾಶ್ಗೂ ನನಗೂ. ಪ್ರಕಾಶ್ ಯಾರು? ಅವರು ASC ಸಿಂಗಲ್ ಸ್ಟಾರು. ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ. ಹಂಗಾಗಿ ನಾನು ಹೇಳಿದೆ, ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಯಾರಿಗಾದ್ರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ. ಸರಿ ಆಯಿತು, ನಾನು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನೀನು ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು ಒಬ್ರಿಗೆ ಲವ್ ಮಾಡ್ತಾಯಿದ್ದೆ, ತುಂಬ ವರ್ಷದ ಹಿಂದೆ ಒಬ್ರಿಗೆ ಲವ್ ಮಾಡ್ತಾಯಿದ್ದೆ. ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ವಿಷಯಕ್ಕೆ ಹೋಗಲಿಲ್ಲ ಅಂತ ಹೇಳಿ ಮೇಲೆ ನೀವು ಯಾವತ್ತೂ ಇದು ಮಾಡಬಾರ್ದು, ಯಾರ ಕಾಂಟ್ಯಾಕ್ಟಲ್ಲೂ ಇರಬಾರ್ದು ಅಂತ ಹೇಳಿದ್ರು. ಏನು ಗ್ಯಾರಂಟಿ ಅಂತ ಹೇಳಿದ್ದಕ್ಕೆ ಆಯಿತು, ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ. ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನು ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ? ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ, ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ, 8ನೇ ಮೈಲಿಗೆ ಹೋಗ್ಬೇಕು, ನಾನು ಇಲ್ಲೇ ಇರ್ತೀನಲ್ವ, ಹಂಗಾಗಿ ಇಲ್ಲೇ ಎಲ್ಲಾದರೂ ಮನೆ ನೋಡು ಅಂತ ಹೇಳಿದ್ರು. 2-3 ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು. ಇದು ಪ್ರೈವೇಸಿ ಇಲ್ಲ, ಅದು ಪ್ರೈವೇಸಿ ಇಲ್ಲ, ಬರೀ ಇದೇ ಸತಾಯಿಸ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು, ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ, ಮನೆಗೆ ಬಂದುಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ. ಆಮೇಲೆ ಹೋದೆ ನಾನು. ನೈಟ್ ಹೋದಾಗ ಡ್ರಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು. ಡ್ರಿಂಕ್ಸ್ ಮಾಡಿ ಜೊತೆ 1.5 ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ತನಗಾಗಿರುವಂಥ ಅನ್ಯಾಯವನ್ನು ಪ್ರಶ್ನಿಸಿ ಆ ಹೆಣ್ಣು ಮಗಳು ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿದ್ಲು. ತನಗೆ ಬರಬೇಕಾದಂಥ ಕೆಲವಷ್ಟು ಆರ್ಥಿಕ ಮೂಲದ ಬಗ್ಗೆ ಆಯಿತು ನಾನು ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಅಲ್ಲಿದ್ದ ಇನ್ಸ್ಪೆಕ್ಟರ್ಸ್ ಒಂದು ಭರವಸೆಯನ್ನು ಕೊಟ್ಟಿದ್ರಂತೆ. ಮದುವೆ ಆಗಿದ್ದು ಕೂಡ ಈ ಮಹಿಳೆಯ ಜೊತೆ ಒಂದು ಸಂಪರ್ಕವನ್ನು ಹೊಂದಿದ್ರು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ಗೆ ಮದುವೆ ಆಗಿತ್ತು, ಇನ್ಸ್ಪೆಕ್ಟರ್ ಕುಟುಂಬ ಇದ್ದರೂ ಕೂಡ ಮತ್ತೊಂದು ಕುಟುಂಬವನ್ನು ಮಾಡಿಕೊಳ್ಳುವಂಥ ಪ್ರಯತ್ನ, 2ನೇ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿದ್ರು. ಅದು ಕೂಡ ರಿಜಿಸ್ಟರ್ ಮದುವೆ ಆಗ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆಯನ್ನು ನಂಬಿ ಈ ಸಂತ್ರಸ್ತ ಮಹಿಳೆ ಅವರ ಜೊತೆ ಮುಂದುವರೆದಿದ್ದಾಳೆ. ಕಾನೂನು ಪಾಲಕರೇ ಕಾನೂನನ್ನು ಹೀಗೆ ಮುರಿದ್ರೆ ಯಾರ ಗತಿ, ಯಾರು ಕಾಪಾಡೋರು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಹೀಗಾಗಿ ನನಗೆ ನ್ಯಾಯ ಬೇಕು,
ನನಗೆ ನಂಬಿಸಿ ಮೋಸ ಮಾಡಿ ಅತ್ಯಾಚಾರವೆಸಗಿದ್ದಾರೆ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ನೊಂದಿರುವಂಥ ಸಂತ್ರಸ್ತ ಮಹಿಳೆ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಅದೇ ಪೊಲೀಸ್ ಅಧಿಕಾರಿಯ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆದಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳಲಾಗತ್ತೆ ನೋಡಬೇಕಾಗಿದೆ. ನಮ್ಮ ವೈಫ್ ಇಲ್ಲ, ಊರಿಗೆ ಹೋಗಿದ್ದಾರೆ, ಮನೆಗೆ ಬಂದುಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ. ಆಮೇಲೆ ಹೋದೆ ನಾನು. ನೈಟ್ ಹೋದಾಗ ಡ್ರಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು. ಡ್ರಿಂಕ್ಸ್ ಮಾಡಿ ಜೊತೆ